ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ಈ 9ನೇ ತರಗತಿಯಲ್ಲಿರುವಂಥ ವಿಜ್ಞಾನ ವಿಷಯದಲ್ಲಿರುವ 6ನೇ ಪಾಠ ಅಂಗಾಂಶಗಳು ಎಂಬ ಪಾಠದ ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಹೋದ ಒಂದು ಅವಧಿಗಳಲ್ಲಿ ಈ ಅಂಗಾಂಶಗಳ ಪಾಠದ ಕುರಿತು 3 ಭಾಗಗಳ ಕುರಿತು ಏನು ಮಾಡಿದ್ರೆ ಅಭ್ಯಾಸ ಮಾಡಿದ್ರೆ ಅದರಲ್ಲಿ ಬರುವಂಥ ವಿಷಯಗಳ ಕುರಿತು ಒಂದು ಮೊದಲಿಗೆ ಏಕಕೋಶ ಜೀವಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ರೆ, ಮತ್ತು ಸಸ್ಯ ಅಂಗಾಂಶ ಅಲ್ಲಿ ಬಂದಾಗ ಸಸ್ಯ ಅಂಗಾಂಶದಲ್ಲಿ ಬರುವಂಥ ಮೊಟ್ಟ ಮೊದಲಿಗೆ ಇರುವಂಥ ವಿಷಯ ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶದಲ್ಲಿರುವ ವ್ಯತ್ಯಾಸವನ್ನು ತಿಳ್ಕೊಂಡಿದ್ರೆ, ಯಾವ ರೀತಿ ಏಕಕೋಶ ಜೀವಿಯಲ್ಲಿ ಚಲನೆ, ಉಸಿರಾಟ, ವಿಸರ್ಜನೆ, ಸಂತಾನೋತ್ಪತ್ತಿ ಈ ಬೆಳವಣಿಗೆ ಏನು ಆಗ್ತಾ ಇರೋದಿಲ್ಲ ಹಂತ ಹಂತವಾಗಿ ಅದನ್ನು ಕೂಡ ನೀವೇನು ಪ್ರಾಣಿ ಮತ್ತು ಸಸ್ಯಗಳಲ್ಲಿ ನೋಡ್ಕೊಳ್ತಾ ಬಂದಿದೆ. ಯಾಕೆಂದರೆ ಅದನ್ನು ನಾವು ಮೊದಲಿಗೆ ತಿಳ್ಕೊಂಡಾಗ ಈ ಮುಂದಿನ ಒಂದು ವಿಷಯ ನಮಗೆ ಅರ್ಥಪೂರ್ಣವಾಗಿ ತಿಳಿಯುತ್ತದೆ. ಅದಕ್ಕೆ ನಾವು ಅವುಗಳ ವ್ಯತ್ಯಾಸವನ್ನು ತಿಳಿದುಕೊಂಡೆವು. ಅದೇ ರೀತಿ ಬಂದಾಗ ಸಸ್ಯ ಅಂಗಾಂಶದಲ್ಲಿ 2 ವಿಧಗಳು, ಒಂದು ವರ್ಧನಾಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ನಾವು ಹೋದ ಒಂದು ಅವಧಿಯಲ್ಲಿ ವರ್ಧನಾಂಗಾಂಶದ ಕುರಿತು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ದೀವಿ. ವರ್ಧನಾಂಗಾಂಶ ಎಂದರೇನು ಮತ್ತು ಅದರಲ್ಲಿ ಬರುವಂಥ ಒಂದು ಸಸ್ಯಕ್ಕೆ ತುದಿ ವರ್ಧನಾಂಗಾಂಶ, ಅಂತರ್ಕಿಣ್ವ ಅಂಗಾಂಶ ಮತ್ತು ಪಾರ್ಶ್ವ ವರ್ಧನಾಂಗಾಂಶ ಇವುಗಳನ್ನು ಕೂಡ ನಾವು ಏನು ಮಾಡಿದ್ವಿ ಅಭ್ಯಾಸ ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನಾವು ಈ ಶಾಶ್ವತ ಅಂಗಾಂಶದ ಕುರಿತು ಅಭ್ಯಾಸ ಮಾಡೋದಿದೆ. ಈ ಶಾಶ್ವತ ಅಂಗಾಂಶದಲ್ಲಿ ಕೂಡ ಏನು ಮತ್ತೆ 2 ವಿಧಗಳು ಬರ್ತವೆ. ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಒಂದು ಅವಧಿಯಲ್ಲಿ ನಾವು ಏನು ಮಾಡಬೇಕಾಗಿದೆ, ಕೇವಲ ಸರಳ ಶಾಶ್ವತ ಅಂಗಾಂಶದ ಕುರಿತು ನೋಡೋಣ. ಓಕೆ, ಹಾಗಾದರೆ ಮೊದಲಿಗೆ ನಾವು ಸರಳ ಅಂಗಾಂಶ ಎಂದರೇನು ತಿಳ್ಕೊಳ್ಬೇಕು. ಏಕೆಂದರೆ ಸರಳ ಶಾಶ್ವತ ಅಂಗಾಂಶ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಅಂಗಾಂಶಗಳು ಪರಸ್ಪರ ಒಂದೇ ರೀತಿ ಕಾಣುವ ಜೀವಕೋಶಗಳಿಗೆ ನಾವೇನಂತೀವಿ ಸರಳ ಶಾಶ್ವತ ಅಂಗಾಂಶ ಅಂತ ಹೇಳ್ತೀವಿ. ಇನ್ನು ಪರಸ್ಪರ ಒಂದೇ ರೀತಿಯಿಂದ ಮಾಡಲ್ಪಟ್ಟ ಜೀವಕೋಶಗಳಿಗೆ ನಾವೇನಂತೀವಿ ಸರಳ ಶಾಶ್ವತ ಅಂಗಾಂಶ ಅಂತ ಕಾಣುತ್ತೀವಿ. ಅವು ನಮ್ಮ ಕಣ್ಣಿಗೆ ಒಂದೇ ರೀತಿಯಿಂದ ಕಾಣಬೇಕು. ಪರಸ್ಪರ ಯಾವುದೇ ಒಂದು ರೀತಿಯಿಂದ ನೋಡಿದಾಗ ಸಹ ನಮಗೇನು ಒಂದೇ ರೀತಿಯಿಂದ ಕಾಣುವ ಜೀವಕೋಶಗಳನ್ನು ಮಾಡಲ್ಪಟ್ಟಂತ ಒಂದು ಕ್ರಿಯೆಗೆ ಏನಂತೀವಿ ನಾವು ಸರಳ ಶಾಶ್ವತ ಅಂಗಾಂಶ. ಈ ಸರಳ ಶಾಶ್ವತ ಅಂಗಾಂಶದಲ್ಲಿ ಮೊದಲಿಗೆ ಬರುವ ಒಂದು ಅಂಗಾಂಶ ಯಾವಪ್ಪ ಅಂದ್ರೆ ಪೇರೆಂಕೈಮ. ಈ ಪೇರೆಂಕೈಮ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಈ ಪೇರೆಂಕೈಮ ಅಂದ್ರೆ ಈ ರೀತಿಯಾಗಿದೆ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೂಡ ಇದೆ. ಇದೇನು ಮಾಡಬೇಕು, ನೀವು ಮೊದಲಿಗೆ ಇದನ್ನು ಬಿಡಿಸುವಾಗ ನೀವು ಈ ಚಿತ್ರವನ್ನು ತೆಗಿಬೇಕು. ಈ ಅಡ್ಡ ಸೀಳಿಕೆ ನೋಟ ಮತ್ತು ಉದ್ದ ಸೀಳಿಕೆ ನೋಟವನ್ನು ತೆಗಿಲೇಬೇಕು. ತೆಗೆದ ನಂತರ ನಾನು ಏನು ಹೇಳ್ತೀನಿ ಅದನ್ನ ನಿಮ್ಮ ವಿಜ್ಞಾನ ಪಕ್ಕದಲ್ಲಿ ಬರಬೇಕು. ಮೊದಲಿಗೆ ಈ ಪೇರೆಂಕೈಮ ಈ ರೀತಿ ಇದೆ. ಇಲ್ಲಿ ನೋಡಿ ಯಾವ ರೀತಿ ಪೇರೆಂಕೈಮದಲ್ಲಿ ಒಂದು ವಿಭಿನ್ನವಾದ ಒಂದು ಗುಂಡಾಕಾರದ ಒಂದು ಚಿತ್ರವಿದೆ. ಇವು ನಾವು ಮಾಡುವ ಗಣಪತಿ ಲಾಡು ತರ ದೊಡ್ಡ ದೊಡ್ಡ ಈ ತಿರುಪತಿ ಕೊಟ್ಟಲ್ಲ ಆ ಲಾಡು ತರ ಕಾಣ್ತೇವೆ. ಆದರೆ ಇವು ಲಾಡುಗಳಲ್ಲ, ಇವೇನು ಪೇರೆಂಕೈಮದಲ್ಲಿರುವ ಒಂದು ಕೋಶಗಳು, ಸಲ್ವಾಲ್ ಕೋಶದ ಗೋಡೆಗಳು ಅಂತ ನಾವು ಹೇಳ್ತೀವಿ. ಇದು ಅಡ್ಡ ಸೀಳಿಕೆ ನೋಟ ಪೇರೆಂಕೈಮ, ಇದು ಉದ್ದ ಸೀಳಿಕೆ ಪೇರೆಂಕೈಮ ನೋಟ. ಇಲ್ಲಿ ಮೊದಲಿಗೆ ನಾವು ನ್ಯೂಕ್ಲಿಯಸ್ ನ ಕಾಣ್ತೀವಿ ಮತ್ತು ರಸಧಾನ್ಯ ಕಾಣ್ತೀವಿ, ಅಂತರ್ಕೋಶೀಯ ಅವಕಾಶ, ಇಲ್ಲಿ ಕ್ಲೋರೋಪ್ಲಾಸ್ಟ್. ಯಾಕೆ ಕ್ಲೋರೋಪ್ಲಾಸ್ಟ್ ಅಂದ್ರೆ ಪೇರೆಂಕೈಮದಲ್ಲೂ ಹಸಿರಿನ ಭಾಗ ನಮಗೆ ಕಾಣಿದಾಗ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಮೊದಲಿಗೆ ನಾವು ನೋಡುವುದಾದ್ರೆ ಇಲ್ಲಿ ಸಸ್ಯದ ಮೆದು ಭಾಗಗಳಾದ ಹೂವು, ಹಣ್ಣು, ಮೊಗ್ಗು ಇವುಗಳಲ್ಲಿ ಇರುವುದೇನು ಪೇರೆಂಕೈಮ. ಈಗ ಪೇರೆಂಕೈಮ ಯಾವ ಒಂದು ಸಸ್ಯದ ಭಾಗದಲ್ಲಿ ಇರ್ತದೆ ಅಂದ್ರೆ ಸಸ್ಯದ ಹೂವು, ಹಣ್ಣು, ಮೊಗ್ಗುಗಳಲ್ಲಿ ಕಂಡು ಬರುತ್ತದೆ. ನಿಮಗೆ ಗೊತ್ತಿರುವಂತೆ ಯಾರಾದ್ರೂ ಕೇಳ್ಬೋದು ಪೇರೆಂಕೈಮ ಯಾವ ಒಂದು ಭಾಗದಲ್ಲಿ ಇರುತ್ತೆ ಅಂದ್ರೆ ನಾವು ಈಸಿಯಾಗಿ ಹೇಳ್ಬೋದು ಹೂವು, ಹಣ್ಣು ಮತ್ತು ಮೊಗ್ಗುಗಳಲ್ಲಿ. ಇದು ಮೃದು ಜಾಗ ಎಲ್ಲಿರ್ತದಲ್ಲ ಅಲ್ಲಿ ಪೇರೆಂಕೈಮ ಕಾಣುತ್ತದೆ. ಹಾಗಾದ್ರೆ ಇದು ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದೆ. ಯಾಕೆ ತೆಳುವಾದ ಕೋಶ ಭಿತ್ತಿ ಹೊಂದಿದೆ? ಇವೆಲ್ಲ ಏನು ತೆಳುವಾದ ಕೋಶಗಳೇ ಆದ ಕಾರಣದಿಂದ ಏನು ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದೆ. ಇವು ನೋಡಿ ಮೊಗ್ಗನ್ನು ನೋಡಿ, ನೀವು ಮುಟ್ಟಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಯಾವುದು ಬಿರುಸು ಯಾವುದು ತೆಳು ಅಂತ ಗೊತ್ತಾಗ್ತಾನೆ. ಅದೇ ರೀತಿಯಾಗಿ ಇದು ಮೃದುವಾದ ಒಂದು ಭಾಗಗಳಲ್ಲಿ ಇದು ತೆಳುವಾದ ಒಂದು ಕೋಶ ಭಿತ್ತಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಇದು ಒಂದು ಕೋಶದಿಂದ ಇನ್ನೊಂದು ಕೋಶದಲ್ಲಿ ಸ್ಪೇಸ್ ಇಲ್ಲಿ ಏನಿದೆಲ್ಲ ಈ ಸ್ಪೇಸ್ ಏನಿದೆಲ್ಲ ಇಲ್ಲಿ ನಮ್ಗೆ ಕೂತ್ಕೊಳ್ಳೋಕ್ಕೆಲ್ಲ ಯಾರಾದ್ರೂ ಬಂದು ಕೂತ್ಕೊಳ್ಳೋಕ್ಕಿಲ್ಲ. ಅಲ್ಲಿ ಒಂದು ಸ್ಪೇಸ್ನ ಇನ್ನೊಂದು ಸ್ಪೇಸ್ ಇತ್ತು ಅಂದ್ರೆ ಕೋಶಗಳ ನಡುವೆ ಇರುವಂತ
ಅಂತರದಲ್ಲಿ ಏನ್ ಹೇಳ್ತೀವಿ ನಾವು, ಗಾಳಿಯಿಂದ ಹೋಗುವಂತ ಏನಂತೀವಿ, ಏರಂ ಕೈಮಾ. ಏರಂ ಏರ್ ಅಂದ್ರೆ ಏನು, ಗಾಳಿ. ಅದೇ ರೀತಿ ಒಂದು ಕೋಶದಿಂದ ಇನ್ನೊಂದು ಕೋಶದಲ್ಲಿ ಸ್ಪೇಸ್ ಅಂದ್ರೆ ಖಾಲಿ ಜಾಗ ಇರೋದಕ್ಕೆ ನಾವು ಗಾಳಿ ತುಂಬುವುದರಿಂದ ಅಂತೀವಿ ಏರಂ ಕೈಮಾ ಅಂತ ಕರಿತೀವಿ. ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಯಾಕೆ ರೀತಿ ಯಾಕಿದೆ ಅಂದ್ರೆ ಇಲ್ಲಿ ಗಾಳಿ ತುಂಬುವುದರಿಂದ ನಾವೇನ್ತೀವಿ ಪೇರಂ ಕೈಮಾದಲ್ಲಿರುವ ಈ ಖಾಲಿ ಜಾಗಕ್ಕೆ ನಾವು ಏರಂ ಕೈಮಾ ಅಂತ ಕರಿತೀವಿ. ತಿಳಿತಲ್ಲ, ಇದು ಮೃದು ಜಾಗಗಳಲ್ಲಿ ಇರ್ತದೆ. ಆ ಮೃದು ಜಾಗಗಳು ಯಾವಪ್ಪ ಅಂದ್ರೆ ಹೂವು, ಹಣ್ಣು, ಮೊಗ್ಗು. ಹಾಗಾದ್ರೆ ಈ ಪೇರಂ ಕೈಮಾವನ್ನು ನಾವು ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಯಾವ ಅಂದ್ರೆ ಖಾಲಿ ಜಾಗ ಕಾಣ್ತದೆ, ಆ ಒಂದು ಜಾಗಕ್ಕೆ ನಾವೇನಂತೀವಿ, ಅಲ್ಲಿ ಗಾಳಿ ತುಂಬುವುದರಿಂದ ನಾವೇನಂತೀವಿ ಪೇರಂ ಕೈಮಾ ಅಂತ ಕರಿತೀವಿ. ಹಾಗಾದ್ರೆ ಇದು ಯಾವ ಒಂದು ಸಸ್ಯಗಳಲ್ಲಿ ಕಾಣುತ್ತದೆ ಅಂದ್ರೆ ನಾವು ನೋಡಿದಾಗ ನಮ್ಮ ಗಮನಕ್ಕೆ ಬರುವುದು ಎಲ್ಲಾ ಸಸ್ಯಗಳಲ್ಲೂ ಕಾಣಬಹುದು. ಆದರೆ ಇದು ಕೇವಲ ಕಮಲ, ತಾವರೆ ಮತ್ತು ಇಲ್ಲಿ ವ್ಯಾಲಿಸ್ ಲಿಲಿಯಾ ಮತ್ತು ಕ್ರಿಸ್ಟಿಯಾ ಎಂಬ ಸಸ್ಯಗಳಿಗೆ ಮಾತ್ರ ಪೇರಂ ಕೈಮಾ ನಾವು ನೋಡ್ತೀವಿ. ಯಾಕೆಂದರೆ ಇವು ನೀರಿನಲ್ಲಿ ತೇಲಾಡುವಂತ ಒಂದು ಸಸ್ಯಗಳು, ಹೂವುಗಳು ಅಂತ ನಾವು ಕಾಣ್ತೀವಿ. ಈ ಕಮಲ ನೀವು ನೋಡಿದ್ರೆ ಇದು ಕೇವಲ ಎಲ್ಲಿರ್ತದೆ, ಕೊಳಚೆಯಲ್ಲಿ ಇರುತ್ತದೆ. ಈ ತಾವರೆನು ಕೊಳಚೆ. ನಾವು ನೋಡಿದಾಗ ಈ ಕೊಳಚೆ ಅಲ್ಲ, ಅಖಂಡ ಒಂದು ಕೇವಲ ಅಲ್ಲಿ ಏನೋ ಯೂಸ್ ಆಗಿರ್ಬೋದು ನೀರು, ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಒಂದು ಸ್ಥಳದಲ್ಲಿ ಮಾತ್ರ ಈ ಕಮಲ ಮತ್ತು ತಾವರೆಗಳು ಬೆಳೀತವೆ. ಇಂಥ ಒಂದು ಸಸ್ಯಗಳಿಗೆ ನಾವು ಕಾಣ್ತೀವಿ ಈ ಪೇರಂ ಕೈಮಾವನ್ನು ಕಾಣ್ತೀವಿ. ಅದೇ ಒಂದು ವ್ಯಾಲಿಸ್ನೇಲಿಯಾ ಮತ್ತು ಕ್ರಿಸ್ಟಿಯಾ ಇವು ಏನು ಪೇರಂ ಕೈಮಾ ಕಾಣುವಂತ ಒಂದು ಸಸ್ಯಗಳು. ಹಾಗಾದ್ರೆ ಇಷ್ಟು ಏನಿದು ಪೇರಂ ಕೈಮಾದ ಒಂದು ಸನ್ನಿವೇಶ ಅಥವಾ ಪೇರಂ ಕೈಮಾದ ಒಂದು ನೋಟ, ಅಥವಾ ನಾವು ಏನು ಹೇಳ್ಬೋದು, ಇಷ್ಟು ಪೇರಂ ಕೈಮಾದ ಒಂದು ಗುಣ ಕಾರ್ಯ ಅಂತ ಹೇಳ್ಬೋದು. ಏನೇ ಕೇಳಿದ್ರು ಪೇರಂ ಕೈಮಾವನ್ನು ಕೇಳಿದಾಗ ನೀವು ಮೊದಲಿಗೆ ಏನೇ ಹೇಳಬೇಕು, ಪೇರಂ ಕೈಮಾ ಇದು ಮೃದು ಜಾಗದಲ್ಲಿ ಕಾಣುವ ಒಂದು ಭಾಗ. ಆ ಮೃದು ಜಾಗ ಯಾವುದು ಅಂತ ನಾವು ಕೇಳಿದಾಗ ಹೂವು, ಹಣ್ಣು, ಮೊಗ್ಗು ಅಂತ ಹೇಳಬೇಕು. ಹಾಗಾದ್ರೆ ಈ ಪೇರಂ ಕೈಮಾದಲ್ಲಿ ಖಾಲಿ ಜಾಗವನ್ನು ಯಾಕೆ ಬಿಟ್ಟಿದ್ದಾರೆ, ಯಾಕಿದೆ ಅಂತ ನಮ್ಗೆ ಹೇಳಿದಲ್ಲಿ ಗಾಳಿ ತುಂಬುವಂತ ಒಂದು ಅಂಶವಿದೆ. ಆ ಗಾಳಿ ತುಂಬುವಂತ ಅಂಶಕ್ಕೆ ನಾವು ಏನಂತೀವಿ, ಪೇರಂ ಕೈಮಾ ಅಂತ ಕರಿತೀವಿ. ಹಾಗಾದ್ರೆ ಈ ಪೇರಂ ಕೈಮಾ ಕಾಣುವ ಸಸ್ಯ ಹೂವುಗಳನ್ನು ನಾವು ಗಮನಿಸಿದಾಗ ಒಂದಿದು ಕಮಲ, ತಾವರೆ, ಕ್ರಿಸ್ಟಿಯಾ ಮತ್ತು ವ್ಯಾಲಿಸ್ನೇಲಿಯಾ ಎಂಬ ಹೂವು ಅಥವಾ ಸಸ್ಯಗಳು ನಾವು ಈ ಪೇರಂ ಕೈಮಾನ ಕಾಣ್ತೀವಿ. ಹೇಳ್ತಲ್ಲ ನೋಡಿ, ನಾನು ಏನ್ ಹೇಳ್ತೀನಲ್ಲ ಅದನ್ನು ಸರಿಯಾಗಿ ನೀವು ಮಾಡಬೇಕು. ನಿಮ್ಮ ವಿಜ್ಞಾನ ಪಕ್ಕದಲ್ಲಿ ಡಯಾಗ್ರಾಮ್ ತಗೊಂಡು ಇದೇ ರೀತಿ ನೀವು ಬರಿಬೇಕು. ಹಾಗಾದ್ರೆ ನಿಮ್ಗೆ ನೆಕ್ಸ್ಟ್ ಬರೋದು ಕೋಲೆನ್ ಕೈಮಾ. ಈ ಕೋಲೆನ್ ಕೈಮಾವನ್ನು ನಾವು ಇಲ್ಲಿ ಚಿತ್ರವನ್ನು ತೆಗೆದಿದ್ವಿ, ಇದೇ ರೀತಿ ನೀವು ತೆಗಿಬೇಕು. ಇಲ್ಲಿ ಮೊದಲಿಗೆ ನೀವು ನ್ಯೂಕ್ಲಿಯಸ್ ಅನ್ನು ನೋಡ್ತೀರಾ ಮತ್ತು ಕೋಶ ಭಿತ್ತಿಯನ್ನ ಗಮನಿಸ್ತೀರಾ. ಹಾಗಾದ್ರೆ ಇಲ್ಲೂ ಸಹ ಏನು ರಸದಾನಿಯು ಇದೆ. ಇನ್ನು ಈ ಕೋಲೆನ್ ಕೈಮಾ ಯಾವ ಒಂದು ಭಾಗದಲ್ಲಿ ನಾವು ಕಾಣ್ತೀವಿ ಅಂದ್ರೆ ಸಸ್ಯದ ಎಲೆಯ ತೊಟ್ಟು ಮತ್ತು ಕಾಂಡಗಳಲ್ಲಿ ನಾವು ಏನ್ ಮಾಡ್ತೀವಿ, ಈ ಕೋಲೆನ್ ಕೈಮಾನ ಕಾಣ್ತೀವಿ. ಯಾಕೆ ಎಲೆಯ ತೊಟ್ಟು ಮತ್ತು ಕಾಂಡದಲ್ಲಿ ಕಾಣ್ತೀವಿ ಅಂದ್ರೆ ಅದು ನಾವು ಯಾವುದೇ ಒಂದು ಎಲೆ ಆಗಿರ್ಬೋದು, ಈ ಎಲೆಯನ್ನು ನಾವು ಚಿಮುಕಿದಾಗ ಅಥವಾ ಒಂದು ಸ್ವಲ್ಪ ಭಾಗಿಸಿದಾಗ ತೇಲಾಡ್ತಾ ಇರ್ತದೆ. ಆ ತೇಲಾಡುವಂತ ಒಂದು ಭಾಗಕ್ಕೆ ಅದು ಆಧಾರವಾಗಿರುವುದೇನಿದೆ ಕೋಲೆನ್ ಕೈಮಾ ಅಂತ ನಾವು ಹೇಳ್ತೀವಿ. ಈಗ ಬಾಳೆ ಎಲೆ ಅಂತ ತೆಗೆದುಕೊಳ್ಳಿ. ಈ ಬಾಳೆ ಎಲೆ ನಾವು ತೆಗೆದುಕೊಂಡಾಗ ನಾವು ಇಲ್ಲಿ ಒಂದು ಸ್ವಲ್ಪ ತುದಿಯಾಗಿರ್ಬೋದು, ಒಂದು ಮಿಡಲ್ ಅಂಶ ನಾವು ಕಟ್ ಮಾಡಿದಾಗ ಆ ಮುಂದಿನ ಒಂದು ಭಾಗ ನೇತಾಡ್ತದೆ. ಆ ನೇತಾಡುವಂತ ಭಾಗಕ್ಕೆ ಆಧಾರವಾಗಿರ್ಬೋದು ಅಥವಾ ಹಿಂದಿನ ಒಂದು ಭಾಗಕ್ಕಾಗಿರುವುದು ಆಧಾರ ಯಾವುದಿದೆ, ಕೋಲೆನ್ ಕೈಮಾ ಒಂದು ಅಂಶ. ಹಾಗಾದ್ರೆ ಇದು ಸಹ ಏನು, ಒಂದು ಕೋಶ ಇನ್ನೊಂದು ಕೋಶ ಗಟ್ಟಿಯಾಗಿರುವಂತೆ ಮಾಡುತ್ತದೆ. ಇಲ್ಲಿ ನೋಡಿ, ಒಂದು ಕೋಶ ಇನ್ನೊಂದು ಕೋಶ ಗಟ್ಟಿಯಾಗಿರೋದು. ಇಲ್ಲಿ ನಡುವೆ ಏನಿದೆಯಲ್ಲ ಇದೇನು, ಒಂದು ಕೋಶ ಮತ್ತು ಇನ್ನೊಂದು ಕೋಶ ಗಟ್ಟಿಯಾಗಿರುವಂತಹ ಒಂದು ಅಂಶವನ್ನು ಈ ಕೋಲೆನ್ ಕೈಮಾ ಹೊಂದಿದೆ. ಹಾಗಾದ್ರೆ ಇದು ಸಹ ಏನು, ಮೃದು ಭಾಗಗಳಿಗೆ ಆಧಾರ. ನಾನು ಹೇಳಿದಲ್ಲ, ಎಲೆಯು ಇದು ಏನು, ಒಂದು ಮೃದು ಭಾಗ. ಕಾಂಡದ್ದು ಕೂಡ ಮೃದು ಭಾಗ. ಮೊದಲು ಸಸ್ಯ ಬೆಳಿಬೇಕಾದ್ರೆ ಕಾಂಡ ಎಷ್ಟು ಮೃದುವಾಗಿರ್ತದೆ ಅಂತ ಒಂದು ಮೃದು ಜಾಗದಲ್ಲಿ ಈ ಕೋಲೆನ್ ಕೈಮಾ ಇರುತ್ತದೆ. ತಿಳಿತಲ್ಲ. ಅದೇ ರೀತಿಯಾಗಿ ಕೋಶ ಭಿತ್ತಿ ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ನಿಂದ ಮಾಡಲಾಗಿದೆ. ಕೋಶ ಭಿತ್ತಿ ಯಾವುದರಿಂದ ಮಾಡಲಾಗಿದೆ, ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ನಿಂದ ಮಾಡಲಾಗಿದೆ. ಇದೇನು, ಒಂದು ಕೋಲೆನ್ ಕೈಮಾದ ಒಂದು ಚಿತ್ರ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನೀವು ಅಂದವಾದ ಚಿತ್ರವನ್ನು ತೆಗೆದು ಈ ಭಾಗಗಳನ್ನು ಮತ್ತು ಗುಣಗಳನ್ನು ಈ ಕೋಲೆನ್ ಕೈಮಾವನ್ನು ಹೀಗೆ ಬರೀಬೇಕು. ತಿಳಿತಲ್ಲ. ಯಾವ ಒಂದು ಭಾಗದಲ್ಲಿರುತ್ತದೆ, ಎಲೆಯ ಭಾಗ ಮತ್ತು ಕಾಂಡದ ಭಾಗದಲ್ಲಿ. ಯಾಕೆ ಇರುತ್ತದೆ ಅಂದ್ರೆ
ಆ ಒಂದು ಕಾಂಡ ಮತ್ತು ಎಲೆಗೆ ಇದು ಆಧಾರ ಸ್ತಂಭವಾಗಿರುವಾಗೆ ಕೋಲಿಂಕಮ ಇರುತ್ತದೆ. ಇದು ಕೂಡ ಏನು ಒಂದು ಕೋಶ ಇನ್ನೊಂದು ಕೋಶ ಗಟ್ಟಿಯಾಗಿರುವಂತಹ ಒಂದು ಅಂಶ. ಇದು ಮೃದು ಭಾಗಗಳಿಗೆ ಆಧಾರ. ಯಾವ ಒಂದು ಮೃದು ಭಾಗ? ಎಲೆಯ ತೊಟ್ಟು ಮತ್ತು ಕಾಂಡ. ಅದು ಕೋಶ ಭಿತ್ತಿ ಯಾವುದರಿಂದ ಕೂಡಿದೆ ಅಂದ್ರೆ ಹೆಮಿಸೆಲ್ಯುಲಸ್ ಮತ್ತು ಪೆಕ್ಟಿನ್ ಇಂದ ಕೂಡಿದೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇನ್ನು ಮುಂದಿನದು ಸ್ಕ್ಲೆರಂ ಕೈಮ. ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ಸ್ಕ್ಲೆರಂ ಕೈಮ, ಕೋಲಿಯಂ ಕೈಮ ಮತ್ತು ಸ್ಕ್ಲೆರಂ ಕೈಮ. ಇದು ಸಹಿತ ಏನು ನಾವು ಚಿತ್ರವನ್ನು ತೆಗೆದು ಹೇಳ್ತಿದ್ದೀನಿ. ಇದು ಸ್ಕ್ಲೆರಂ ಕೈಮ ನಾವು ಕೇವಲ ಒಂದು ಭಾಗ ಮಾತ್ರ ತೆಗೆದಿದ್ದೀನಿ. ನೀವೇನ್ ಮಾಡಬೇಕು? ಪೂರ್ತಿಯಾಗಿ ಸರಿಯಾಗಿ ಅದನ್ನ ಅಂಗವಾದ ಚಿತ್ರವನ್ನು ತೆಗಿಬೇಕು. ಇಲ್ಲಿ ಲಿಗ್ನಿನ್ ದಪ್ಪ ಭಿತ್ತಿ ಅಂದ್ರೆ ಇದು ಲಿಗ್ನಿನ್ ದಪ್ಪ ಭಿತ್ತಿ ಅಂದ್ರೆ ನಾವು ತೆಂಗಿನಕಾಯಿನ ನೋಡ್ತೀವಿ. ಈ ರೀತಿಯಾಗಿ ತೆಂಗಿನಕಾಯಿ ಇರ್ತದೆ ತಾನೆ. ಈ ತೆಂಗಿನಕಾಯಿ ಮೇಲಿನ ಒಂದು ಹೊರಪದರು ಯಾವ ರೀತಿ ಗಟ್ಟಿಯಾಗಿರ್ತದಲ್ಲ, ಅದೇ ಒಂದು ಗಟ್ಟಿ ಒಂದು ಅಂಶ ಯಾವುದಿದೆ? ಲಿಗ್ನಿನ್ ದಪ್ಪ ಭಿತ್ತಿ. ಯಾಕೆಂದ್ರೆ ಒಳಗೆ ನಾವು ನೀರು ಕೊಬ್ಬರಿಯನ್ನು ತೆಗಿಬೇಕಾದ್ರೆ ಮೊದಲು ಈ ಒಂದು ಪದರನ ದಾಟಿ ಹೋಗ್ಬೇಕು. ನೇರವಾಗಿ ತೆಂಗಿನ ಶಿಖರದಿಂದ ಕೈ ಹಾಕಬೇಕಾಗ್ತದ ಅಥವಾ ಹೀಗೆ ಹೊಡೆದ ತಕ್ಷಣ ಹೋದ್ರೆ ಒಂದೇ ಏಟಿಗೆ ಯಾವುದೇ ತೆಂಗಿನಕಾಯಿ ಹೊಡೆಯೋದಿಲ್ಲ. ಅದನ್ನು ಮೀರಿದರೆ ಇದನ್ನ ನಾವೇನ್ ಮಾಡಬೇಕು? ದಾಟಬೇಕು. ಆಗ ನಮಗೆ ಕೊಬ್ಬರಿ ನೀರು ಸಿಗ್ತದೆ. ಅದೇ ಒಂದು ಭಿತ್ತಿ ಯಾವುದಂದ್ರೆ ಲಿಗ್ನಿನ್ ದಪ್ಪ ಭಿತ್ತಿ. ಹಾಗಾದ್ರೆ ಇದು ಯಾವ ರೀತಿ ಸಹಾಯ ಮಾಡ್ತದೆ ಅಂದ್ರೆ ಇದು ಕೂಡ ಆಧಾರ ಅಂಗಾಂಶ. ಸಸ್ಯಗಳಿಗೆ ಇದೇನು ಆಧಾರ ಅಂಗಾಂಶ. ಯಾವ ರೀತಿ ಒಂದು ರಕ್ಷಣೆ ಇದ್ದಂತೆ ಇದು ಎಷ್ಟು ಸ್ಟ್ರಾಂಗ್ ಇರ್ತದಲ್ಲ ಅಷ್ಟು ಸಸ್ಯಗಳಿಗೇನು ಒಂದು ಆಧಾರ ಇದ್ದಂತೆ. ಇನ್ನು ಲಿಗ್ನಿನ್ ಸಂಗ್ರಹಣೆಯಿಂದ ಕೋಶರಸ ನ್ಯೂಕ್ಲಿಯಸ್ ಕಳೆದುಕೊಳ್ಳುತ್ತದೆ. ಅಂದ್ರೆ ನಾವು ಯಾವ ರೀತಿ ಲಿಗ್ನಿನ್ ನಾವು ಕಳ್ಕೊಂತ ಹೋಗ್ತೀವಲ್ಲ ಆ ರೀತಿ ಏನಿಲ್ಲಿ ಕೋಶರಸ ಮತ್ತು ನ್ಯೂಕ್ಲಿಯಸ್ ಹಾಳಾಗ್ತದೆ. ಅಂದ್ರೆ ನಾವು ಯಾವ ರೀತಿ ತೆಂಗಿನಕಾಯಿ ಸಿಪ್ಪೆಯನ್ನು ತೆಗಿತಾ ಇರ್ತವಲ್ಲ ಆ ರೀತಿ ಅದ್ರ ಒಳಗಿರುವಂತಹ ಒಂದು ಕೋಶರಸ ನ್ಯೂಕ್ಲಿಯಸ್ ಅನ್ನು ಕಳೆದುಕೊಳ್ಳುತ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸಸ್ಯನು ದೃಢ ಮತ್ತು ಗಡಸಾಗಿರುತ್ತದೆ. ಯಾಕೆಂದ್ರೆ ಎಷ್ಟು ಸ್ಟ್ರಾಂಗ್ ಇರ್ತದಲ್ಲ ಅಷ್ಟು ಹಣ್ಣುಗಳು ನಮಗೆ ಸಿಗುತ್ತವೆ. ಅದೇ ರೀತಿಯಾಗಿ ಸಸ್ಯವನ್ನು ದೃಢ ಮತ್ತು ಗಡಸಾಗಿರಲು ಇದು ಸಹಾಯ ಮಾಡ್ತದೆ. ಇನ್ನು ಕಾಂಡದಲ್ಲಿ ನಾಳ ಕುಚ್ಚುಗಳು ಹೊಂದಿದೆ. ನಾವು ಈಗಾಗಲೇ ವರ್ಧನಾಂಗಾಂಶದಲ್ಲಿ ನೋಡಿದ್ದೀವಿ ನಾಳ ಕುಚ್ಚುಗಳು ಯಾವ ರೀತಿ ಇರ್ತವೆ. ಇಲ್ಲಿ ನಾಳ ಕುಚ್ಚುಗಳು ಒಂದು ಕಾಂಡವನ್ನು ಆಚೆ ಸಿಲಿಗೆ ತೆಗೆದುಕೊಂಡಾಗ ಇಲ್ಲಿ ರೌಂಡ್ ಶೇಪ್ ಇರ್ತವೆ. ಅವು ಏನ್ ಮಾಡ್ತವೆ ಅಂದ್ರೆ ಸಸ್ಯದ ಎಲ್ಲಾ ಭಾಗಗಳಿಗೆ ಬೇರೆಯಿಂದ ಸರಬರಾಜು ನೀರು, ಖನಿಜ ಮತ್ತು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಎಲ್ಲ ಅಂಗಗಳಿಗೆ ಸರಬರಾಜು ಮಾಡಲು ಈ ನಾಳ ಕುಚ್ಚುಗಳು ಸಹಾಯ ಮಾಡುತ್ತವೆ. ತಿಳಿತಲ್ಲ? ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲಿಗೆ ಪೇರೆಂ ಕೈಮ, ಕೋಲಿಯಂ ಕೈಮ, ಸ್ಕ್ಲೆರಂ ಕೈಮ ಇಷ್ಟು ಏನಿದು ಸರಳ ಶಾಶ್ವತ ಅಂಗಾಂಶದಲ್ಲಿ ನಾವು ಕಾಣುವಂತ ಒಂದು ಭಾಗಗಳು. ಇನ್ನು ಎಪಿಡರ್ಮಿಸ್ ನ ನೋಡಿದಾಗ ಇದೇನು ಹೊರಧರ್ಮ ಅಂಗಾಂಶ. ಎಪಿಡರ್ಮಿಸ್ ಒಂದೇನು ಹೊರಧರ್ಮ ಅಂಗಾಂಶ. ಇದು ಸಸ್ಯದ ಅತ್ಯಂತ ಹೊರಪದರಿನ ಜೀವಕೋಶವನ್ನು ಏರ್ಪಡಿಸುತ್ತದೆ. ಏನ್ ಮಾಡ್ತದೆ? ಸಸ್ಯದ ಅತ್ಯಂತ ಹೊರಪದರನ್ನ ಸೃಷ್ಟಿ ಮಾಡುತ್ತದೆ. ಹಾಗಾದ್ರೆ ಅಲ್ಲಿ ಹೊರಪದರನ್ನ ಸೃಷ್ಟಿ ಮಾಡಬೇಕಾದ್ರೆ ಏನ್ ಮಾಡ್ತದೆ? ಜೀವಕೋಶಗಳಿಂದ ಏರ್ಪಟ್ಟಂತ ಒಂದು ಎಪಿಡರ್ಮಿಸ್ ಕೂಡುತ್ತದೆ. ಇನ್ನು ಜೀವಕೋಶಗಳಿಂದ ಏರ್ಪಡುವಂತ ಒಂದು ಎಪಿಡರ್ಮಿಸ್ ಕೂಡುತ್ತದೆ. ಅದೇ ರೀತಿಯಾಗಿ ಇದು ಸಸ್ಯದ ದೇಹದ ಚರ್ಮ ಕೂಡ ಇದೆ ಮತ್ತು ರಕ್ಷಕ ಅಂಗಾಂಶನೂ ಕೂಡ ಇದೆ. ಯಾವುದು? ಎಪಿಡರ್ಮಿಸ್. ಇದು ಸಸ್ಯದ ದೇಹ ಅಥವಾ ಚರ್ಮನು ಮತ್ತು ಇದು ರಕ್ಷಕ ಅಂಗಾಂಶ ಕೂಡ ಆಗಿದೆ. ಯಾಕೆ ಅಂದ್ರೆ ಇದು ಇಡೀ ಒಂದು ಎಪಿಡರ್ಮಿಸ್ ಏನಿಲ್ಲ ಸಸ್ಯದ ಭಾಗವನ್ನು ಚರ್ಮದಿಂದ ಆವರಣೆ ಮಾಡಿದ್ದು ರಕ್ಷಣೆ ಮಾಡುತ್ತದೆ. ಯಾವುದು? ಎಪಿಡರ್ಮಿಸ್ ಅಂಗಾಂಶ. ಇದು ನೀರನ್ನು ಹೀರುವ ಮೇಲ್ಮೈ ಪ್ರದೇಶವನ್ನು ಬಹಳಷ್ಟು ಹೆಚ್ಚಿಸುತ್ತದೆ. ಯಾಕೆಂದ್ರೆ ಯಾವುದೇ ಒಂದು ಸಸ್ಯಕ್ಕೆ ನಾವು ಎಷ್ಟು ನೀರನ್ನು ಹಾಕ್ತಿಲ್ಲ ಅಷ್ಟು ನಮಗೆ ಫಲವನ್ನು ಕೊಡ್ತದೆ. ಅದೇ ಕೆಲಸ ಮಾಡೋದು ಎಪಿಡರ್ಮಿಸ್. ಇದು ನೀರನ್ನು ಹೆಚ್ಚಿಸುತ್ತದೆ ಸಸ್ಯಗಳಿಗೆ. ಅದರಿಂದ ಏನು ಜಾಸ್ತಿ ಸಸ್ಯಗಳು ಬೆಳೆಯಲು ಕಾರಣವಾಗಿವೆ. ಅದೇನು ಎಪಿಡರ್ಮಿಸ್ ಒಂದು ಕಾರ್ಯ. ಇದು ಒಂದೇ ತರಹದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಯಾಕೆಂದ್ರೆ ಯಾವುದೇ ಒಂದು ಎಪಿಡರ್ಮಿಸ್ ಕೂಡ ಅಲ್ಲಿ ಬೇರೆ ಬೇರೆ ಒಂದು ಜೀವಕೋಶಗಳಿಂದ ಆಗಿರಲ್ಲ. ಅದು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತದೆ. ಆ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಂತ ಎಪಿಡರ್ಮಿಸ್ ಇಂದ ನೀರು ಸರಬರಾಜಾಗುತ್ತದೆ ಮತ್ತು ಹೆಚ್ಚಿಸಲು ಕಾರಣವಾಗುತ್ತದೆ ಮತ್ತು ರಕ್ಷಕನು ಮಾಡುತ್ತದೆ ಮತ್ತು ಚರ್ಮದ ಒಂದು ಸರೌಂಡಿಂಗ್ ಅಂಗಾಂಶ ಇದೇನಿದೆ ಎಪಿಡರ್ಮಿಸ್ ಆಗಿದೆ. ಇದು ಸಸ್ಯದ ಸಂಪೂರ್ಣ ಹೊರಟು ಮತ್ತು ಎಪಿಡರ್ಮಿಸ್ ಹೊಂದಿದ್ದು ಇದು ಸಸ್ಯದ ಎಲ್ಲಾ ಭಾಗಗಳನ್ನು ರಕ್ಷಿಸುತ್ತದೆ. ಯಾವುದು? ಎಪಿಡರ್ಮಿಸ್ ಚರ್ಮ, ರಕ್ಷಣೆ ಮತ್ತು ನೀರನ್ನು. ಇದು ಎಲ್ಲ ಒಂದು ಸಸ್ಯದ ಸರೌಂಡಿಂಗ್ ಏನ್ ಭಾಗ ಇದೆಯಲ್ಲ ಆ ಒಂದು ಸರೌಂಡಿಂಗ್ ಭಾಗವನ್ನು ಇದು ರಕ್ಷಿಸುವ ಒಂದು ಕೆಲಸ ಮಾಡುತ್ತದೆ. ಯಾವುದು? ಎಪಿಡರ್ಮಿಸ್ ಅಂಗಾಂಶ. ಹಾಗಾದ್ರೆ ತಿಳಿತಲ್ಲ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ನಾವು ಅವಧಿಯಲ್ಲಿ ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಮೊದಲಿಗೆ
ಶಾಶ್ವತ ಅಂಗಾಂಶದಲ್ಲಿ ಬರುವಂತಹ ಎರಡು ಭಾಗಗಳು ಅಥವಾ ವಿಧಗಳು: ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಸಂಕೀರ್ಣ ಶಾಶ್ವತ ಅಂಗಾಂಶ ಮತ್ತು ಸರಳ ಶಾಶ್ವತ ಅಂಗಾಂಶ ನೋಡ್ಬೇಕಾದ್ರೆ ಮೊದಲು ನಾವು ಸರಳ ಶಾಶ್ವತ ಅಂಗಾಂಶ ಪೂರ್ತಿ ಈ ಒಂದು ಅವಧಿ ನೋಡಿದ್ವಿ. ಈ ಒಂದು ಅವಧಿಯಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ ಸರಳ ಶಾಶ್ವತ ಅಂಗಾಂಶ ಎಂದರೆ ಏನು ಅಂತ ತಿಳ್ಕೊಂಡು ಅದರಲ್ಲಿ ಬರುವಂತ ಭಾಗ ನಾವು ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ಸರಳ ಶಾಶ್ವತ ಅಂಗಾಂಶ ಅಂದ್ರೆ ಏನಂದ್ರೆ ಅಂಗಾಂಶಗಳು ಪರಸ್ಪರ ಒಂದೇ ರೀತಿಯಿಂದ ಕೂಡಿರಬೇಕು. ಅಂದ್ರೆ ಒಂದೇ ರೀತಿ ಅಂದ್ರೆ ಒಂದೇ ರೀತಿಯ ಜೀವಕೋಶಗಳನ್ನು ಮಾಡಲ್ಪಟ್ಟಿರಬೇಕು ಅಂತ ಒಂದು ಭಾಗಕ್ಕೆ ನಾವು ಹೇಳ್ತೀವಿ ಸರಳ ಶಾಶ್ವತ ಅಂಗಾಂಶ ಅಂತ ಕರಿತೀವಿ. ಹಾಗಾದ್ರೆ ಈ ಸರಳ ಶಾಶ್ವತ ಅಂಗಾಂಶದಲ್ಲಿ ಬರುವಂತ ವಿಧಗಳು ಅಥವಾ ಭಾಗಗಳು ಯಾವಪ್ಪ ಅಂದ್ರೆ ಮೊದಲಿಗೆ ಪೇರೆಂಕೈಮಾ, ಕೋಲೆಂಕೈಮಾ, ಸ್ಕ್ಲೆರೆಂಕೈಮಾ ಮತ್ತು ಎಪಿಡರ್ಮಿಸ್. ಈ ಎಪಿಡರ್ಮಿಸ್ ಏನಿದು ಸಸ್ಯದ ಒಂದು ರಕ್ಷಣೆ ಮಾಡುವ ಒಂದು ಭಾಗ. ಆದರೆ ಅದು ನಾವು ಈ ಒಂದು ಭಾಗಗಳನ್ನು ಅನ್ವಯ ಮಾಡ್ತೀವಿ, ಆದರೆ ಅದು ಒಂದು ರಕ್ಷಣೆ ಮಾಡುವ ಒಂದು ಅಂಗಾಂಶ ಅಥವಾ ಒಂದು ಭಾಗ ಅಂತ ನಾವು ಕರಿತೀವಿ. ಹಾಗಾದ್ರೆ ನಾವು ಪೇರೆಂಕೈಮಾ ಕುರಿತು ನೋಡಿದಾಗ ಇಲ್ಲಿ ಸಸ್ಯದ ಯಾವ ಭಾಗದಲ್ಲಿ ಇರ್ತದೆ ಅಂದ್ರೆ ಇದು ಹೂವು, ಹಣ್ಣು, ಮೊಗ್ಗು. ಯಾಕೆ ಇರುತ್ತೆ ಅಂದ್ರೆ ಇದು ಮೃದುವಾದ ಒಂದು ಅಂಗಾಂಶ ಆದ ಕಾರಣದಿಂದ ಹೂವು, ಹಣ್ಣು, ಮೊಗ್ಗುಗಳಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಇದು ಒಂದು ಕೋಶದ ಇನ್ನೊಂದು ಕೋಶದಲ್ಲಿ ಗ್ಯಾಪ್ ಅಂದ್ರೆ ಸ್ಪೇಸ್ ಏನಿರ್ತದಲ್ಲ ಅದಕ್ಕೆ ನಾವೇನಂತೀವಿ ಏರೆಂಕೈಮಾ. ಯಾಕೆ ಏರೆಂಕೈಮಾ ಅಂತ ಅಂದ್ರೆ ಗಾಳಿ ತುಂಬುವ ಒಂದು ಕಾರಣದಿಂದ ಅದಕ್ಕೆ ನಾವೇನಂತೀವಿ ಏರೆಂಕೈಮಾ ಅಂತ ಕರಿತೀವಿ. ಹಾಗಾದ್ರೆ ಯಾವ ಒಂದು ಸಸ್ಯ ಅಥವಾ ಹೂಗಳಲ್ಲಿ ನಾವು ನೋಡ್ತೀವಿ ಅಂದ್ರೆ ಕಮಲ, ತಾವರೆ ಮತ್ತು ವ್ಯಾಲಿಸ್ನೆಲಿಯಾ ಮತ್ತು ಥಿಸ್ಟಿಯಾ. ಇವು ಇಂಥ ಒಂದು ಸಸ್ಯಗಳು ತೇಲುವ ಸಸ್ಯಗಳು ನಾವೇನಂತೀವಲ್ಲ ಅಂತ ಒಂದು ಸಸ್ಯಗಳು ನಾವು ಪೇರೆಂಕೈಮಾ ಕಾಣ್ತೀವಿ. ಯಾಕೆಂದ್ರೆ ಇವು ತೇಲುವ ಸಸ್ಯಗಳಾಗಿವೆ. ಯಾಕಂದ್ರೆ ಮೇಲೆ ಇರ್ತವೆ ಕೊಳವೆ, ಒಂದು ಯಾವುದೇ ಒಂದು ಕೊಳಚೆ ಅಥವಾ ಕೊಳವೆಗಳನ್ನು ನೋಡಿದಾಗ ನಾವು ಕಮಲ, ಹೂವು, ಎಲೆಗಳೆಲ್ಲ ಮೇಲೆ ಇರ್ತವೆ. ಅದೇ ಇಲ್ಲಿನೂ ಪೇರೆಂಕೈಮಾನ ಕಾಣ್ತೀವಿ. ಇನ್ನು ಮುಂದಿನ ನೋಡಿದಾಗ ಕೋಲೆಂಕೈಮಾ, ಇಲ್ಲಿ ನ್ಯೂಕ್ಲಿಯಸ್, ಕೋಶ ಭಿತ್ತಿ, ರಸದಾನಿ ಕಾಣ್ತೀವಿ. ಇದು ಕೂಡ ಏನು ಎಲೆಯ ತೊಟ್ಟು ಮತ್ತು ಕಾಂಡಗಳಲ್ಲಿ ಕಂಡು ಬರ್ತದೆ. ಅದೇ ರೀತಿ ಒಂದು ಕೋಶ ಇನ್ನೊಂದು ಕೋಶ ಗಟ್ಟಿಯಾಗುವ ಕಾರಣದಿಂದ ಇದು ಕೋಲೆಂಕೈಮಾ ಸಸ್ಯಕ್ಕೆ ಆಧಾರವಾಗಿದೆ. ಇದು ಯಾವುದೇ ಒಂದು ಸಸ್ಯದ ಎಲೆ ಅಥವಾ ಕಾಂಡ ನಿಯತ ಆಗಬಾರ್ದಾಗೆ ಚಿಮ್ಮುತ್ತದಾಗ ನಾವು ಏನು ಮಾಡ್ತೀವಿ ಕಟ್ ಆಗಬಾರ್ದಾಗಿ ಇದು ಆಧಾರ ಸ್ತಂಭ ಇರುವಂತ ಒಂದು ಭಾಗ ಅಂತ ಹೇಳ್ತೀವಿ. ಇದು ಕೋಶ ಭಿತ್ತಿ, ಹೆಮಿಸೆಲ್ಯುಲಸ್ ಮತ್ತು ಪೆಕ್ಟಿನಿಂದ ಮಾಡಲಾಗಿದೆ. ಇನ್ನು ಸ್ಕ್ಲೆರೆಂಕೈಮಾ, ಇದು ಸಸ್ಯದ ಆಧಾರದ ಅಂಗಾಂಶ. ಇದರಿಂದ ಸಸ್ಯ ದೃಢವಾಗಿರುತ್ತದೆ, ಗಡಸಾಗಿರುತ್ತದೆ. ಕಾಂಡದಲ್ಲಿ 4 ಕೋಶಗಳನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಲಿಗ್ನಿನ್ ಸಂಗ್ರಹಣೆ ಕೋಶ ಭಿತ್ತಿಯಿಂದ ಮತ್ತಷ್ಟು ದಪ್ಪ ಅಥವಾ ಸ್ಟ್ರಾಂಗ್ ಆಗಿರುತ್ತದೆ. ಅಂತ ಸಸ್ಯಕ್ಕೆ ನಾವು ಉದಾಹರಣೆ ನೋಡಿದಾಗ ತೆಂಗಿನಕಾಯಿ ಒಂದು ಇದಕ್ಕೆ ಉದಾಹರಣೆ ಅಂತ ನಾವು ಹೇಳ್ತೀವಿ. ಎಪಿಡರ್ಮಿಸ್ ನೋಡಿದಾಗ ಇದು ಸಸ್ಯದ ಒಂದು ರಕ್ಷಣೆಯಾಗಿದೆ, ಚರ್ಮವಾಗಿದೆ ಮತ್ತು ಎಲ್ಲ ಒಂದು ಸಸ್ಯದ ಏನು ಸಂಪೂರ್ಣ ಭಾಗ ಇಲ್ಲ ರಕ್ಷಿಸುವ ಒಂದು ಅಂಗಾಂಶ ಅಂತ ನಾವು ಹೇಳ್ಬೋದು. ಹೊರಧರ್ಮ ಅಥವಾ ಹೊರಪದರದ ಜೀವಕೋಶಗಳ ಸುತ್ತಲೂ ಇರುವಂತಹ ಒಂದು ಪದರ ಯಾವ್ದಪ್ಪ ಅಂದ್ರೆ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಕೇತಲ ವಿದ್ಯಾರ್ಥಿಗಳೇ, ಪೇರೆಂಕೈಮಾ, ಕೋಲೆಂಕೈಮಾ, ಸ್ಕ್ಲೆರೆಂಕೈಮಾ ಮತ್ತು ಎಪಿಡರ್ಮಿಸ್ ಇಷ್ಟು ನಾವು ಇವತ್ತಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡಿದೆವು. ಹಾಗಾದ್ರೆ ಇನ್ನು ಸಂಕೀರ್ಣ ಒಂದು ಶಾಶ್ವತ ಅಂಗಾಂಶದಲ್ಲಿ ಬರುವಂತಹ ಭಾಗಗಳು ಯಾವಪ್ಪ ಅಂದ್ರೆ ಜೈಲಮ್ ಮತ್ತು ಫ್ಲೋಯಮ್. ಇಲ್ಲಿ ಜೈಲಮ್ ಮತ್ತು ಫ್ಲೋಯಮ್ ಯಾವ ರೀತಿ ಮಾಡ್ತವೆ ಅಂತ ನಿಮ್ಗೆ ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ಕಲ್ತಿರಬಹುದು ಅಥವಾ ಓದಿರಬಹುದು. ಏನು ಮಾಡ್ತವೆ ಅಂದ್ರೆ ಮೊದಲಿಗೆ ನಾವು ನೋಡಿದಾಗ ಜೈಲಮ್ ನೋಡಿದಾಗ ಇಲ್ಲಿ ಜೈಲಮ್ ಇದೊಂದು ದಪ್ಪವಾದ ಕೋಶ ಭಿತ್ತಿಯನ್ನು ಹೊಂದಿರುತ್ತದೆ. ಮೊದಲಿಗೆ ನಾವು ಏನು ತಿಳ್ಕೊಳ್ಬೇಕಂದ್ರೆ ಇದು ದಪ್ಪವಾದ ಕೋಶವನ್ನು ಹೊಂದಿರುತ್ತದೆ. ಆದರೆ ಅದಕ್ಕಿಂತ ಮೊದಲು ನಾವು ತಿಳ್ಕೊಳ್ಬೇಕಾದ್ರೆ ಜೈಲಮ್ ಕಾರ್ಯ ಏನಂದ್ರೆ ನೀರು ಸಾಗಾಣಿಕೆಯ ಅಂಗಾಂಶ. ಇದೇನು ನೀರು ಸಾಗಾಣಿಕೆ ಅಂಗಾಂಶ. ಸಸ್ಯದ ಭಾಗಗಳಿಗೆ ಯಾವ ಒಂದು ಕಾರ್ಯ ಮಾಡ್ತದೆ ಜೈಲಮ್ ಅಂದ್ರೆ ಇಡೀ ಒಂದು ಭಾಗಗಳಿಗೆ ನೀರಿನ ಒಂದು ಸರಬರಾಜು ಮಾಡುವ ಒಂದು ಕಾರ್ಯವನ್ನು ಮಾಡುವುದೇ ಯಾವಪ್ಪ ಅಂದ್ರೆ ಜೈಲಮ್ ಆಗಿದೆ. ಹಾಗಾದ್ರೆ ಅದರ ಮುಂದಿನ ಒಂದು ಅಂಶ ಅಂದ್ರೆ ಇದೊಂದು ಜೈಲಮ್ ಸಜೀವ ಭಾಗವಾಗಿದೆ. ಯಾಕಂದ್ರೆ ನಿರ್ಜೀವ ಭಾಗ ಯಾವುದು, ಸಜೀವ ಭಾಗ ಯಾವುದು ನೋಡಿದಾಗ ಸಜೀವ ಭಾಗ ಪೇರೆಂಕೈಮಾ, ನಿರ್ಜೀವ ಭಾಗ ಇಲ್ಲಿ ನೋಡಿದಾಗ ನಾವು ವೆಸಲ್, ಫೈಬರ್ ಮತ್ತು ಟ್ರೆಕಿಡ್ಸ್ ಇವೇನು ನಿರ್ಜೀವ ಭಾಗ. ಪೇರೆಂಕೈಮಾ ಆಗಿರೋದು ಸಜೀವ ಭಾಗ. ಇಂಥ ಒಂದು ಭಾಗಗಳಿಗೆ ಇದೇನು ನೀರಿನ ಸರಬರಾಜು ಮಾಡುತ್ತದೆ. ಅಂದ್ರೆ ಸಸ್ಯದ ಇಡೀ ಒಂದು ಏನು ಒಂದು ಬುಡದಿಂದ ಒಂದು ತುದಿಯವರೆಗೆ ಎಲ್ಲಾ ಭಾಗಗಳಿಗೆ ನೀರು ಸರಬರಾಜು ಮಾಡುವುದು ಯಾವುದು ಜೈಲಮ್. ಹಾಗಾದ್ರೆ ಈಗ ಇಲ್ಲಿ ನೋಡಿದಾಗ ದಪ್ಪವಾದ ಕೋಶ ಭಿತ್ತಿಯನ್ನು ಹೊಂದಿದೆ ಮತ್ತು ಇದು ಬಹುತೇಕ ನಿರ್ಜೀವ ಜೀವಕೋಶಗಳಿಂದಾಗಿದೆ. ಯಾಕೆಂದರೆ ಬಹುತೇಕದು ನಿರ್ಜೀವ ಜೀವಕೋಶದಿಂದಾಗಿದೆ. ದಪ್ಪವಾದ ಕೋಶ ಭಿತ್ತಿಯನ್ನು ಹೊಂದಿದೆ. ಇದು ನಾಳಗಳು ಮತ್ತು ಕೊಳವೆ ಆಕಾರದ ರಚನೆ ಹೊಂದಿದೆ. ಯಾವ ಆಕಾರ ಹೊಂದಿದೆ? ನಾಳಗಳು ಮತ್ತು ಕೊಳವೆ ಆಕಾರವನ್ನು
ಹೊಂದಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಮೇಲೆ ಬನ್ನಿ. ಇದು ನಾಳಗಳು ಮತ್ತು ಕೊಳವೆ ಹೊಂದಿದೆ. ಯಾವುದು? ಜೈಲಂ. ಹಾಗಾದ್ರೆ ಇದು ನೀರು ಮತ್ತು ಲವಣ ಮೇಲ್ಮುಖವಾಗಿ ಸಾಗಿಸಲು ಕಾರಣವಾಗಿದೆ. ಏನು? ನೀರು ಮತ್ತು ಲವಣಗಳನ್ನು ಮೇಲ್ಮುಖ, ಯಾಕಂದ್ರೆ ಸಸ್ಯದ ಭಾಗ ಮೇಲಿರುವ ಕಾರಣದಿಂದ ಇದನ್ನು ಮೇಲ್ಮುಖವಾಗಿ ನೀರನ್ನು ಸರಬರಾಜು ಮಾಡ್ತದೆ. ಬೇರಿನ ಮೂಲಕ ಯಾವುದೇ ಒಂದು ಅಂಶ ಹೀರಿಕೊಂಡ್ರೆ ಆ ಅಂಶ ಸಂಪೂರ್ಣವಾಗಿ ಮೇಲಿನ ಭಾಗಕ್ಕೆ ತಲುಪುವ ಒಂದು ಭಾಗ ಯಾವಪ್ಪ ಅಥವಾ ಅಂಶ ಯಾವಪ್ಪ ಅಂದ್ರೆ ಜೈಲಂ ಆಗಿದೆ. ಇದು ಸಸ್ಯದ ದೇಹಕ್ಕೆ ಆಧಾರ ಒದಗಿಸುತ್ತದೆ. ಏಕೆಂದ್ರೆ ಸಸ್ಯದ ಈಗ ನಮ್ಗೆ ಯಾವ ರೀತಿ ಮಾನವನಿಗೆ ನೀರು ಇಲ್ಲ ಅಂತ ನಾವು ಬದುಕುತ್ತಿದೆಯೋ ಅದೇ ರೀತಿ ಸಸ್ಯಕ್ಕೂ ಕೂಡ ನೀರಿಲ್ಲದೆ ಬದುಕುವುದಿಲ್ಲ. ಸ್ವಲ್ಪ ನೋಡಿ, ಬೇಸಿಗೆ ಟೈಮಲ್ಲಿ ಯಾವ ರೀತಿ ಸಸ್ಯಗಳು ಇರ್ತವೆ, ನಮಗೆ 1 ತಾಸು ನೀರಿಲ್ಲದೆ ನಾವು ಯಾವ ರೀತಿ ಇರ್ತೀವಿ, ಬದುಕುವುದು. ಅದೇ ನಾವು 2 ತಾಸು 3 ತಾಸು ನೀರೇ ಕುಡಿಲಿಲ್ಲ ಅಂದ್ರೆ ನಮ್ಮ ಬಾಯಿ ಯಾವ ರೀತಿ ಆಗುತ್ತದೆ, ಅದೇ ರೀತಿಯಲ್ಲಿ ಸಸ್ಯ ಕೂಡ ಇದನ್ನು ಜೈಲಂ ಕೂಡ ಒಂದು ಆಧಾರ. ಇದು ನೀರನ್ನು ಸರಬರಾಜು ಮಾಡುವ ಒಂದು ಕೆಲಸವನ್ನು ಮಾಡುತ್ತದೆ. ಮತ್ತು ಇದು ನೀರಿನ ಒಂದು ಪಾರ್ಶ್ವ ಒಂದು ಮುಖದಿಂದ ಸಾಗಿಸುತ್ತದೆ. ಪಾರ್ಶ್ವ ಅಂದ್ರೆ ಮೇಲಿನ ಒಂದು ಭಾಗಗಳಿಗೆ ಇದು ಸರಬರಾಜು ಮಾಡುತ್ತದೆ. ಇಷ್ಟು ಏನಿದೆ ಜೈಲಂನ ಕಾರ್ಯ. ಮೊದಲನೇ ಕಾರ್ಯ ಯಾವುದು? ನೀರಿನ ಸರಬರಾಜು ಮಾಡುವ ಒಂದು ಕೆಲಸ ಹೊಂದಿದೆ. ಇದು ದಪ್ಪ ಕೋಶ ಭಿತ್ತಿಯನ್ನು ಹೊಂದಿದೆ ಮತ್ತು ಇದು ನೀರನ್ನು ಮತ್ತು ಲವಣವನ್ನು ಮೇಲ್ಮುಖವಾಗಿ ಹರಿಯಲು ಸಹಾಯ ಮಾಡುತ್ತದೆ ಮತ್ತು ಇದು ನಾಳ ಮತ್ತು ಕೊಳವೆ ಆಕಾರಗಳನ್ನು ರಚನೆಯನ್ನು ಹೊಂದಿದೆ. ಇಷ್ಟು ಏನಿದೆ ಜೈಲಂನ ಕಾರ್ಯ. ಇನ್ನು ಫ್ಲೋಯಂನ ಕಾರ್ಯ. ಫ್ಲೋಯಂನಲ್ಲಿ 4 ಘಟಕಗಳನ್ನು ನಾವು ಕಾಣ್ತೀವಿ. ಒಂದು ಜರಡಿನಾಳಗಳು, ಸಂಗಾತಿ ಜೀವಕೋಶಗಳು, ಫ್ಲೋಯಂ ನಾರು ಮತ್ತು ಫ್ಲೋಯಂ ಪೇರೆಂಕೈಮ. ನೋಡೋಣ. ಫ್ಲೋಯಂ ಪೇರೆಂಕೈಮ. ಫ್ಲೋಯಂನ 4 ಘಟಕಗಳು. ಮೊದಲನೇದು ಜರಡಿ ನಾಳು, ಎರಡನೇದು, ಮೂರನೇದು, ನಾಲ್ಕನೇದು. ಎರಡನೇದು ಸಂಗಾತಿ ಜೀವಕೋಶ, ಮೂರನೇದು ಫ್ಲೋಯಂ ನಾರು ಮತ್ತು ಫ್ಲೋಯಂ ಪೇರೆಂಕೈಮ. ಫ್ಲೋಯಂ ನಾರು ಮತ್ತು ಫ್ಲೋಯಂ ಹಾಗಾದ್ರೆ ಈ ಜರಡಿ ನಾಳಗಳಿಗೆ ಏನಂತ ನಾವು ಯಾವ ರೀತಿ ಸಹಾಯ ಮಾಡ್ತೀವಿ ಅಂದ್ರೆ, ಫ್ಲೋಯಂ ಇದನ್ನೇನು ನಾವು ಬೇರಿನಿಂದ ಪಡೆದಂತ ಆಹಾರ, ನೀರು, ಖನಿಜ, ಜೈಲಂ ಆಹಾರವನ್ನು ಸಂಗ್ರಹಣೆ ಮಾಡುವ ಕಾರ್ಯ ಫ್ಲೋಯಂ ಮಾಡ್ತದೆ. ಆ ಒಂದು ಕಾರ್ಯ ಈ ರೀತಿಯಾಗಿ ವಿಂಗಡಣೆ ಮಾಡಿದೆ. ಏಕೆಂದ್ರೆ ನಮ್ಮ ದೇಹದಲ್ಲಿ ನಾವು ಬಾಯಿಯಿಂದನೇ ತಿನ್ನಬೇಕು, ಕೈಯಿಂದನೇ ಬರಿಬೇಕು, ಕೈಯನ್ನು ನಾವು ಬಾಯಿಗೆ ಹಾಕಬೇಕು, ನಾವು ಸೇವಿಸುವಂಥ ಆಹಾರ ಹೊಟ್ಟೆಯಲ್ಲಿ ಜೀರ್ಣಾಗಬೇಕು. ಈ ರೀತಿಯನ್ನು ಡಿವೈಡ್ ಇದೆಯಲ್ಲ, ಆ ರೀತಿ ಫ್ಲೋಯಂನಲ್ಲಿ ಆಯಾ ಕೆಲಸಗಳಿಗೆ ಡಿವೈಡ್ ಆದಂಥ ಒಂದು ಭಾಗಗಳಿವೆ. ಜರಡಿನಾಳಗಳು ಆಹಾರ ಸಾಗಾಣಿಕೆ ಇದೆಲ್ಲ ಈ ರೀತಿಯಾಗಿ ಫ್ಲೋಯಂನಲ್ಲಿ ಭಾಗಗಳು ಬರ್ತವೆ. ಈ ಭಾಗಗಳು ಫ್ಲೋಯಂನಲ್ಲಿ ಸಸ್ಯದಲ್ಲಿರುವ ಫ್ಲೋಯಂ ಒಂದು ಭಾಗಗಳಿಗೆ ಡಿವೈಡ್ ಮಾಡಿ ಸಸ್ಯಕ್ಕೆ ಒಂದು ಆಧಾರ ಸ್ತಂಭವಾಗಿದೆ. ಇದು ಕೂಡ ಏನು ಆಹಾರ ನಿಯಂತ್ರಣ. ಆಹಾರ ನಿಯಂತ್ರಣ. ಜರಡಿನಾಳಗಳು ಏನು ಮಾಡ್ತವೆ? ಸಸ್ಯಗಳಿಗೆ ಆಹಾರ ಸಾಗಾಣಿಕೆ ಮಾಡ್ತವೆ. ಸಂಗಾತಿ ಜೀವಕೋಶಗಳು ಆಹಾರ ನಿಯಂತ್ರಣ ಮಾಡ್ತದೆ ಮತ್ತು ಸಸ್ಯ ದೃಢತೆ ಒದಗಿಸುತ್ತದೆ. ಸಸ್ಯಕ್ಕೆ ದೃಢತೆ ಯಾವುದು? ಫ್ಲೋಯಂ ನಾರು. ಇನ್ನು ಫ್ಲೋಯಂ ಇದೇನು ಆಹಾರ ಸಂಗ್ರಹಣೆ ಮಾಡ್ತದೆ. ಆಹಾರ ಸಂಗ್ರಹಣೆ ಯಾಕೆ ಸಂಗ್ರಹಣೆ ಅಂತ ಈ ಪೇರೆಂಕೈಮನ ಬೇರೆ ಇಲ್ಲಿ ನೋಡಿ, ಇಲ್ಲಿ ಪೇರೆಂಕೈಮ ಎಲ್ಲ ಹೂವು, ಹಣ್ಣು, ಮಗು. ಇದು ಏನು ಸಂಗ್ರಹಣೆ ಮಾಡಿದಂಥ ಆಹಾರವು ಸಸ್ಯ ಇಟ್ಕೊಡ್ತದೆ. ಆ ಇಟ್ಕೊಂಡ ಆಹಾರವನ್ನು ಹೊರಗೆ ಬಿಡ್ತೇವೆ. ಹೊರಗೆ ಬಿಡುವಂಥ ಅಂಶವೇ ಯಾವುದಿಲ್ಲಿ? ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು, ಅದನ್ನು ನಾವು ಸೇವನೆ ಮಾಡ್ತೀವಿ. ಅದೇ ಇಲ್ಲಿ ಫ್ಲೋಯಂ ಪೇರೆಂಕೈಮ ಆಹಾರ ಸಂಗ್ರಹಣೆ ಮಾಡುವಂಥ ಒಂದು ಅಂಶವಾಗಿದೆ. ತಿಳಿತಲ್ಲ? ಆಹಾರ ಸಂಗ್ರಹಣೆ ಅಂದರೆ ಪೇರೆಂಕೈಮದಲ್ಲಿ ನಾವು ನೋಡಿದ್ದೀವಿ, ಹೂವು, ಹಣ್ಣು, ಮಗು ಇವಲ್ಲಿ ಆದಂಥ ಒಂದು ತಯಾರಾದಂಥ ಆಹಾರ ಪದಾರ್ಥವನ್ನು ನಾವು ಸೇವನೆ ಮಾಡ್ತೇವೆ. ಇದು ಸೇವನೆ ಮಾಡುವ ಒಂದು ಅಂಗಾಂಶ. ಜೈಲಂ ನೀರನ್ನು ಸರಬರಾಜು ಮಾಡುವ ಒಂದು ಅಂಶವಾದರೆ ಫ್ಲೋಯಂ ಇದನ್ನು ಆಹಾರ ಸರಬರಾಜು ಮಾಡುವ ಒಂದು ಅಂಶ. ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾಕಂದರೆ ಇದು ಜಸ್ಟ್ ನಿಮ್ಮ ಸಿಲೆಬಸ್ ಇರುವಂಥ ಒಂದು ಅಂಶ.
ನಮಗೆ ಗೊತ್ತಿರುವುದು ಜೈಲಂನ ಕಾರ್ಯವನ್ನು ಫ್ಲೋಯಂನ ಕಾರ್ಯ. ಜೈಲಂನ ಕಾರ್ಯ ಸಸ್ಯದ ಭಾಗಗಳಿಗೆ ನೀರು ಸರಬರಾಜು ಮಾಡುವ ಒಂದು ಅಂಶವಾದರೆ ಫ್ಲೋಯಂ ಇದು ಆಹಾರ ಸಾಗಾಣಿಕೆ ಮಾಡುವ ಒಂದು ಅಂಶ. ತಿಳಿತಲ್ಲ? ಇಲ್ಲಿಯವರೆಗೆ ನಾವು ಏನು ತಿಳ್ಕೊಂಡಿವಿ? ಶಾಶ್ವತ ಅಂಗಾಂಶದ ಎರಡು ವಿಧಗಳು, ಸರಳ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಸರಳ ಶಾಶ್ವತ ಅಂಗಾಂಶದಲ್ಲಿ 4 ಬಗೆಯ ನೋಡಿದೆವು: ಪೇರೆಂಕೈಮ, ಕೋಲೆಂಕೈಮ, ಸ್ಕ್ಲೆರೆಂಕೈಮ, ಎಪಿಡರ್ಮಿಸ್. ಹಾಗೆ ಸಂಕೀರ್ಣ ಶಾಶ್ವತದಲ್ಲಿ ಜೈಲಮ್ ಮತ್ತು ಫ್ಲೋಯಂ. ಇಷ್ಟು ಏನು ನೀವು ಸರಿಯಾಗಿ ಓದಿ ಸರಿಯಾಗಿ ತಿಳ್ಕೊಂಡು ನಾವು ಯಾವ ರೀತಿ ಹೇಳಿದ್ದಲ್ಲ ಅದೇ ರೀತಿಯಾಗಿ ಅವುಗಳಾದ ಡಯಾಗ್ರಾಮ್ ಅದರದ್ದೇ ಕಾರ್ಯ ಬರೆದು ನನಗೆ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ಮುಗಿಸ್ತೀನಿ. ಮುಂದಿನ ಒಂದು ಅವಧಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.